ಹಾಯ್ ಫ್ರೆಂಡ್ಸ್, ಇದೇ ನಂದು ಫಸ್ಟ್ ವ್ಲಾಗು. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಕರುನಾಡ ಕದಂಬ ಯೂಟ್ಯೂಬ್ ಚಾನಲ್ಲು. ಇದು ನಂದು ಫಸ್ಟ್ ವ್ಲಾಗು. ಇವತ್ತು ನೆನ್ನೆನೇ ಲೋಡ್ ಆಯಿತು. ನೆಲಮಂಗಲ ರಿಲಯನ್ಸು ಮತ್ತು ಜಂಬೋ ಟೈಲು, ಹಾಗೆ ಡಿಮಾರ್ಟು, ನೆಲಮಂಗಲ ಡಿಮಾರ್ಟು 3 ಪಾಯಿಂಟ್ ಹಾಕೊಂಡಿದ್ದೀನಿ. ಈಗ ಫಸ್ಟ್ ಪಾಯಿಂಟ್ಗೆ ಹೊರಟಿದ್ದೀನಿ. ರಿಲಯನ್ಸು, ಇದು ರಿಲಯನ್ಸ್ನ ಕೊಟ್ಬಿಟ್ಟು ಜಂಬೋ ಟೈಲ್ ಕೊಡಬೇಕು. ಅದಾದಮೇಲೆ ಡಿಮಾರ್ಟ್ ಕೊಡಬೇಕು, ನೆಲಮಂಗಲ ಡಿಮಾರ್ಟು. ಹಿಂಗೆ ನಿಮ್ಮ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ನನ್ನ ನ್ಯೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದೆ ಸಿಗೋಣ. ಇಲ್ಲಿ ನೋಡಿ ಗಾಯ್ಸ್, ಇವೆಲ್ಲ ರಿಲಯನ್ಸ್ಗೆ ಬಂದಿರೋ ಗಾಡಿಗಳು. ಇವೆಲ್ಲ ಮೊದಲೇ ಶುಕ್ರವಾರ ಶನಿವಾರ ಈ ಟೈಮಲ್ಲಿ ತುಂಬ ಗಾಡಿ ಬರ್ತವೆ. ಶನಿವಾರ ಅಂತೂ ಇನ್ನೂ ಜಾಸ್ತಿ ಗಾಡಿ ಇರ್ತವೆ. ಗಾಡಿಗಳಂತೂ ಓಡಾಡೋಕ್ಕಾಗಲ್ಲ, ಹಂಗಿರುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಬೇಗ ಬರ್ತೀವಿ, 4 ಗಂಟೆಗೆ ಬೇಗ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಬೇಗನೂ ನಾವು ರೀಚ್ ಆಗ್ಬೋದು. ಬೇಗ ನಾವು ಆಚೆ ಕಡೆಗೆ ಬರ್ಬೋದು. ಇಲ್ಲಂತಂದರೆ ಮಧ್ಯಾಹ್ನ ಆಗೋಗ್ಬಿಡುತ್ತೆ, ಸಾಯಂಕಾಲನೇ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಮಾರ್ನಿಂಗೆ ಮನೆ ಬಿಟ್ಬಿಡ್ತೀವಿ. ಫಸ್ಟ್ ಪಾಯಿಂಟ್ ಮುಗೀತು, ಬಿಲ್ಲು ಇಸ್ಕೊಂಡಿದ್ದೀನಿ, ರಿಟರ್ನ್ ಬಿಲ್ಲು ರಿಸೀವ್ ಆಗಿರೋದು. ಬನ್ನಿ ಈಗ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ನಾವೇನಾದರೂ ಮಾರ್ನಿಂಗು ಒಂದು ಸ್ವಲ್ಪ ಲೇಟ್ ಆದ್ರೂ ಎಷ್ಟು ಟೈಮು ವೇಸ್ಟ್ ಆಗುತ್ತೆ ಅಂದರೆ ಆಮೇಲೆ ತುಂಬ ಹೊತ್ತು ಕಾಯಬೇಕಾಗುತ್ತೆ. ಬೆಳಿಗ್ಗೆ 4:15 ನಾವು ಮನೆ ಬಿಟ್ಬಿಡ್ತೀವಿ. ಕೆಲವರಂತೂ 2:15 ಮನೆ ಬಿಡ್ತಾರೆ. ರೀಚಿಂಗ್ ಪಾಯಿಂಟು 4:15 ರೀಚ್ ಪಾಯಿಂಟ್ ಇಟ್ಬಿಡ್ತಾರೆ. ಈಗ ನಾವೀಗ ಹೆಂಗೆ ರಿಲಯನ್ಸಿಗೆ ಬಂದ್ವೋ ಹಂಗೆ ಕೆಲವರು 4:45 ಬಂದ್ಬಿಡ್ತಾರೆ. ಕೆಲವರು 5 ಗಂಟೆ ಬರ್ತಾರೆ, ಇನ್ನು ಕೆಲವರು 5:15. ಹಿಂಗೆ ಬೇಗ ಆಗ್ಬಿಡ್ಲಿ ಅಂತ. ಬೇಗ ಬಂದಷ್ಟು ಬೇಗ ಕ್ಲಿಯರ್ ಆಗುತ್ತೆ, ನಾವು ಲೇಟಾಗಿ ಬಂದಷ್ಟು ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ಶನಿವಾರ ಭಾನುವಾರ, ಆಮೇಲೆ ಶುಕ್ರವಾರ ಶನಿವಾರ, ಆಮೇಲೆ ಗುರುವಾರ, ಈ 3 ದಿವಸ ತುಂಬ ಗಾಡಿ ಬರ್ತವೆ. ಏಕೆಂದರೆ ವಾರದ ಕೊನೆ ಅಲ್ವಾ, ಹಂಗಾಗಿ ಗಾಡಿಗಳು ಜಾಸ್ತಿ ಇರ್ತವೆ.
ಅಂತೂ ಇಂತೂ ಸೆಕೆಂಡ್ನೇ ಪಾಯಿಂಟ್ ಬಂದ್ವಿ. ಇನ್ನು ಸ್ವಲ್ಪ ಮುಂದೆ ಇದೆ, ಆ ಟರ್ನಿಂಗ್ ತಗೊಂಡು ಸ್ವಲ್ಪ ಡೌನ್ ಹಿಡಿದ್ರೆ ಸಾಕು. ಜಂಬೋ ಟೈಲ್ ಇಲ್ಲಿವರೆಗೂ ರೋಡ್ ಚೆನ್ನಾಗೈತೆ, ಇಲ್ಲಿಂದ ರೋಡ್ ಚೆನ್ನಾಗಿದೆ ನೋಡಿ. ಕಾಣ್ತಾ ಇರ್ಬೋದು ಜಂಬೋ ಟೈಲ್ ಗಾಡಿಗಳು ಇದಾವ. ಗಾಡಿಗಳು ಹೇಳಕ್ ಬರಲ್ಲ, ಇಲ್ಲಿ ಇರ್ತಾವೆ ಇರಲ್ಲ, ಇಲ್ಲ ಅಷ್ಟೊಂದಿಲ್ಲ. ಫೈನಲಿ ಸೆಕೆಂಡ್ ಪಾಯಿಂಟು ಕಂಪ್ಲೀಟ್ ಆಯಿತು. ಈಗ 3ನೇ ಪಾಯಿಂಟಿಗೆ ರೀಚ್ ಆಗೋಣ. ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇದು ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಿರೋದು. ನಿಮ್ಮ ಈ ಸಬ್ಸ್ಕ್ರೈಬು ನನಗೆ ತುಂಬ ಅಮೂಲ್ಯ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೂ ಹೆಚ್ಚು ಆಸಕ್ತಿ ಬರುತ್ತೆ ಇನ್ನೂ ವಿಡಿಯೋ ಮಾಡೋದಕ್ಕೆ. ಎಲ್ಲ ಪೇಂಟಿಂಗ್ ಮಾಡ್ತವ್ರೆ. ಹಂಗೆ ನೆಲಮಂಗಲ ಇಂದ ತುಮಕೂರ್ವರೆಗೂ ತುಂಬ ಚಿಕ್ಕ ರೋಡ್ ಇತ್ತು. ಬರೀ ಆ ಕಡೆ ಒಂದು ಈ ಕಡೆ ಒಂದು. ದೊಡ್ಡ ಗಾಡಿಗಳೆಲ್ಲ ಹೋದರೆ ಹಿಂದೆ ಬರೋ ಕಾರ್ಗಳಿಗೆಲ್ಲ ತುಂಬ ತೊಂದರೆ ಆಗ್ತಿತ್ತು. ಇವಾಗ ಹೈವೇ ಆಗ್ತಾ ಇದೆ ದೊಡ್ಡದಾಗಿ, ಎಕ್ಸ್ಪ್ರೆಸ್ ಹೈವೇ. ಇನ್ನು ಏನಿಲ್ಲ, ಇನ್ನೂ ಫಾಸ್ಟಾಗೆ ಹೋಗ್ಬೋದು. ಆಮೇಲೆ ತುಂಬ ಸೇಫ್ಟಿಯಾಗಿ ಹೋಗೋದನ್ನ ನಾವು ಯಾವಾಗಲೂ ಕಲಿಬೇಕು. ಯಾಕೆಂದರೆ ರೋಡು ಚೆನ್ನಾಗಿ ದೊಡ್ಡದಾಗಿ ಆಗ್ತಾ ಇದೆ ಅಂದ್ಬಿಟ್ಟು ನಾವು ಸ್ಪೀಡಾಗಿ ಹೋಗೋದಲ್ಲ. ಅಟ್ಲೀಸ್ಟು ನಾವು ಸ್ಪೀಡನ್ನ ಕಂಟ್ರೋಲ್ ಮಾಡೋದನ್ನ ಗೊತ್ತಿರಬೇಕು. ತುಂಬ ಸ್ಪೀಡು ಡೇಂಜರು. ನೋಡಿ ಡಿ ಮಾರ್ಟ್. ಏನು 5ನೇ ತಾರೀಕು ಜುಲೈ ನಮ್ಮದೇನು ಇನ್ಸಿಡೆಂಟ್ ಆಗುತ್ತಲ್ಲ, ನನ್ನ ಕಾರ್ಗಳು ಅಟ್ಯಾಕ್ ಆಗುತ್ತೆ ಮದ್ದೂರು ಫ್ಲೈಓವರಾಗಿ ಕಾರ್ ಅಟ್ಯಾಕ್ ಆಗೋ ಟೈಮಲ್ಲಿ ಅವ್ರು ವಾಪಸ್ ಇಳಿದ್ಬಿಟ್ಟು ರಾಡ್ಗಳಿಂದ ನನಗೆ ಹೊಡಿತಾರೆ. ಮತ್ತು ನನ್ನ ಫ್ಯಾಮಿಲಿ ಇದ್ದು ನನ್ನ ಚಿಕ್ಕ ಮಗಳು ಮತ್ತು ನನ್ನ ಮಗ ಮತ್ತು ನನ್ನ ವೈಫು ಮತ್ತು ಅಜ್ಜಿ ಇಬ್ಬರು ಬೈತಾರೆ. ಮತ್ತು ನನಗೂ ಮಾರಣಾಂತಿಗೂ ಕಲ್ಲೆ ಮಾಡ್ತಾರೆ. ಈ ಟೈಮಲ್ಲಿ ನಾನು ಬದುಕ್ತೀನಿ ಅದೇ ಡೌಟ್ ಇತ್ತು. ಅನ್ನಷ್ಟು ಹೇಳ್ಬೇಕಂತಂದರೆ ಆ ಟೈಮಲ್ಲಿ ಯಾರೊಬ್ಬರು ಕ್ಯಾಬ್ ಡ್ರೈವರ್ ದರ್ಶನ್ ಅಂತ ಬಂದು ಪೊಲೀಸ್ಗೆ ಫೋನ್ ಮಾಡಿ ಇನ್ನು 10 ನಿಮಿಷದಲ್ಲಿ ಬರ್ತಾರೆ, ಪೊಲೀಸ್ ನಿಮ್ಗೆ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಹೇಳಿದರು. ಈ ಟೈಮಲ್ಲಿ ಅದು 10 ನಿಮಿಷದಲ್ಲಿ ನವೀನ್ ಸರ್ ಬರ್ತಾರೆ. ಬಂದು ನನ್ನ ಮತ್ತು ನನ್ನ ಕುಟುಂಬನ, ನಮ್ಮ ಮಗಳು, 10 ತಿಂಗಳ ಮಗಳು ಮತ್ತು ನನ್ನ ಮಗ, ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಇಷ್ಟು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಮಾಡಿ ನನ್ನ ಜೀವ ಉಳಿಸಿದ್ದಕ್ಕಂಥ ಮದ್ದೂರು ಪೊಲೀಸ್ ಸ್ಟೇಷನ್ ಮತ್ತು ಎಸ್ಪೆಷಲಿ ನವೀನ್ ಸರ್ಗೆ ತುಂಬ ಥ್ಯಾಂಕ್ಸ್. ನನ್ನ ಜೀವ ಉಳಿಸಿದ್ದಕ್ಕೆ ನಿಮ್ಮ ಈ ಋಣ ನಾನು ಯಾವತ್ತೂ ಮರೆಯಲ್ಲ. ತುಂಬ ಥ್ಯಾಂಕ್ಸ್.